ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಲ್ಲಿ FCFS ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಗೆ ನಮಗೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ಕೊಟ್ಟಿರ್ತಾನೆ. ಸೊ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅದರ ಜೊತೆ ಹೆಡ್ ಮತ್ತೆ ಫೈನಲ್ ಇಷ್ಟನ್ನ ಕೊಟ್ಟಿರ್ತಾನೆ. ಈಗ ನಾನೇನ್ ಮಾಡಬೇಕು ಅಂತ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಈ ಎಲಿಮೆಂಟ್ಸ್ ಜೊತೆಗೆ ಇವೆರಡನ್ನು ಕೂಡ ಸೇರಿಸ್ಕೊಂಡು ಬರೀಬೇಕು. ಸೊ ಫಸ್ಟ್ ಚಿಕ್ಕದು ಯಾವ್ದು ಎಲಿಮೆಂಟ್ ಇರೋದು? ಸೊ ಚಿಕ್ಕ ಎಲಿಮೆಂಟ್ ಅಂದ್ರೆ 14. ಸೊ 14 ನ ಫಸ್ಟ್ ಬರೀರಿ 14. ನೆಕ್ಸ್ಟ್ 14 ಆದ್ಮೇಲೆ ಚಿಕ್ಕ ಎಲಿಮೆಂಟ್ ಯಾವ್ದಿರೋದು? 14 ಆದ್ಮೇಲೆ 37. ನೆಕ್ಸ್ಟ್ 37 ಆದ್ಮೇಲೆ ನಾನು ಹೇಳಿದ್ದೆ 53 ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. 53 ಯಾಕೆ ಇನಿಷಿಯಲ್ ಹೆಡ್ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. 53. ನೆಕ್ಸ್ಟ್ 53 ಆದ್ಮೇಲೆ 65 ಆದ್ಮೇಲೆ 67 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. 67 ಆದ್ಮೇಲೆ ಯಾವ್ದಿರೋದು? 67 ಆದ್ಮೇಲೆ 98. ನೆಕ್ಸ್ಟ್ 98 ಆದ್ಮೇಲೆ 122. ನೆಕ್ಸ್ಟ್ 124. ನೆಕ್ಸ್ಟ್ 183. ಇನ್ನು ಉಳಿದಿರೋಂಥದ್ದು ಯಾವುದು? 199. ಸೊ ಪ್ರತಿಯೊಂದು ಎಲಿಮೆಂಟ್ನು ಹೆಡ್ ಮತ್ತೆ ಫೈನಲ್ ಎಲ್ಲದನ್ನು ಸೇರಿಸ್ಬಿಟ್ಟು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರುತ್ತೆ. ಇವಾಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದ್ರೆ ಏನು? ಯಾರು ಫಸ್ಟ್ ಬಂದಿರ್ತಾರೆ ಈ ಎಲಿಮೆಂಟ್ಗಳಲ್ಲಿ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಫಸ್ಟ್ ಯಾರು? 98ಗೆ ಫಸ್ಟ್ ಹೋಗ್ಬೇಕು. ಎಲ್ಲಿಂದ? ಇನಿಷಿಯಲ್ ಹೆಡ್ ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು? 53 ಇಂದ. ಸೊ 53 ಇಂದ ಸ್ಟಾರ್ಟ್ ಮಾಡಿ ನಾನು ಎಲ್ಲಿಗೆ ಹೋಗ್ಬೇಕು? 98ಗೆ ಹೋಗ್ಬೇಕು. ಸೊ 98 ಎಲ್ಲಿದೆ? ಇಲ್ಲಿದೆ. ಸೊ 53 ಇಂದ 98. ನೆಕ್ಸ್ಟ್ 98 ಇಂದ ಎಲ್ಲಿಗೆ ಹೋಗ್ತೀನಿ? 183. ಸೊ 98 ಇಂದ 183 ಎಲ್ಲಿದೆ? ಇಲ್ಲಿದೆ. ಸೊ 98 ಇಂದ ನಾನು 183ಗೆ ಹೋಗ್ತೀನಿ. ನೆಕ್ಸ್ಟ್ 183 ಆದ್ಮೇಲೆ 37. ಸೊ 183 ಆದ್ಮೇಲೆ ನಾನು ಎಲ್ಲಿಗೆ ಬರಬೇಕು? 37. ಸೊ 37 ಇಲ್ಲಿದೆ. ಸೊ 37ಗೆ ಬರ್ತೀನಿ. 183 ಆದ್ಮೇಲೆ 37. ನೆಕ್ಸ್ಟ್ 37 ಆದ್ಮೇಲೆ 122. ಸೊ 122 ಎಲ್ಲಿದೆ? 122 ಇಲ್ಲಿದೆ. 37 ಇಂದ 122. ನೆಕ್ಸ್ಟ್ 122 ಆದ್ಮೇಲೆ 14. 122 ಇಂದ 14 ಬರಬೇಕು ನಾನು. 14 ಇಲ್ಲಿದೆ. ಸೊ 14. ನೆಕ್ಸ್ಟ್ 14 ಆದ್ಮೇಲೆ 124 ಎಲ್ಲಿದೆ? ಇಲ್ಲಿದೆ. 124. ನೆಕ್ಸ್ಟ್ 124 ಆದ್ಮೇಲೆ 65 ಎಲ್ಲಿದೆ? ಇಲ್ಲಿದೆ. ಸೊ 65. ನೆಕ್ಸ್ಟ್ 65 ಆದ್ಮೇಲೆ 67 ಅದ್ರ ಪಕ್ಕದಲ್ಲೇ ಇದೆ. ಸೊ 67. ಫೈನಲ್ ಇರುವಂತದ್ದನ್ನ ಬರಿಬಾರ್ದು. ಅಂದ್ರೆ 199ಗೆ 67 ಇಂದ ಹೋಗ್ಬಾರ್ದು. 53. ನೆಕ್ಸ್ಟ್ 98, 183, 37 ಮತ್ತೆ 122, 14, 124, 124 ಇಂದ 65 ಮತ್ತೆ ಲಾಸ್ಟ್ ಎಷ್ಟು? 68. ಸೊ 67. ಸೊ ಲಾಸ್ಟ್ ಬಂದಿದ್ದು ನಾವು 67. ಸೊ ಇವಾಗ ಏನ್ ಮಾಡಬೇಕು ಅಂತಂದ್ರೆ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಸೊ ಡಿಫರೆನ್ಸ್ 53 ಮೈನಸ್ 98 ಪ್ಲಸ್, ಸೊ ಇದೇನು ಹೇಳುತ್ತೆ? ಎಷ್ಟು ನಂಬರ್ ಆಫ್ ಬಿಟ್ಸ್ ಬೇಕು ಅಂತ ಹೇಳ್ತಾ ಹೋಗುತ್ತೆ. ಸೊ 53 ಮೈನಸ್ 98 ಪ್ಲಸ್ 180. ಇದು ಯಾವಾಗ ಇದ್ರೂ ಪಾಸಿಟಿವ್ ಆಗಿ ಬರೀತಾ ಹೋಗಿ. ಸೊ 183. ಸೊ ಇವಾಗ ಪಾಸಿಟಿವ್ ಬರೋಂಗೆ ಹೇಗೆ ಬರೆಯೋದು? 98 ಪಾಸಿಟಿವ್ ಡಿಸ್ಟೆನ್ಸ್. ಸೊ 98 ಮೈನಸ್ 53, 183 ಮೈನಸ್ 98 ಪ್ಲಸ್ ಬಿಗ್ ಇರೋ ಎಲಿಮೆಂಟ್ ನ ಲೆಫ್ಟ್ ಸೈಡ್ ಬರೀರಿ. 183 ಮೈನಸ್ 37. ನೆಕ್ಸ್ಟ್ 122 ಮೈನಸ್ 37. 122 ಮೈನಸ್ 37 ಪ್ಲಸ್ 37 ಆಯ್ತು. 122 ಮೈನಸ್ 14. 122 ಮೈನಸ್ 14 ಪ್ಲಸ್ 122 ಮೈನಸ್ 14 ಆಯ್ತು. 124 ಮೈನಸ್ 14. 124 minus 14
124 minus 65, 124 minus 65 ಪಾಸಿಟಿವ್ ಬರಬೇಕು. ಸೊ ಅದಕ್ಕೋಸ್ಕರ ಈ ರೀತಿ ಬರೀಬೇಕು. ಪ್ಲಸ್ 67 minus 65, 67 minus 65. ಇವಾಗ ಏನು ಮಾಡಬೇಕು, ಡಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಫೈನಲ್ ವ್ಯಾಲ್ಯೂ ಹೇಗೆ ಬರ್ತಾ ಹೋಗುತ್ತೆ, ಕ್ಯಾಲ್ಸಿಲಿ ನೋಡಿ. 98 minus 53 ಎಷ್ಟು, 45, 45 ಪ್ಲಸ್ 183 minus 98, 183 minus 98, 85 ಪ್ಲಸ್ 183 minus 37, 183 minus 37, 146 ಪ್ಲಸ್ 122 minus 37, 122 minus 37, 85. Next 122 minus 14, 108 plus 124 minus 14, 124 minus 14, 110 plus 124 minus 65, 124 minus 65, 59 plus 67 minus 65 ಅಂದ್ರೆ 2. ಸೊ ಇವಾಗ ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ನಂಬರ್ ಆಫ್ ಬಿಟ್ ಬೇಕು ಅಂತ ಗೊತ್ತಾಗುತ್ತೆ. ಎಷ್ಟು, 45 ಪ್ಲಸ್ 85 ಪ್ಲಸ್ 146, 85, 108, 110, 59 ಪ್ಲಸ್ 2. ಸೊ ಎಷ್ಟು ಬೇಕಾಗುತ್ತೆ, 640 ಬಿಟ್ಸ್ ಬೇಕಾಗುತ್ತೆ. ಇಷ್ಟೇ ಸಿಂಪಲ್. ಫಸ್ಟ್ ಏನು ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ಲಿ ಬರ್ಕೋಬೇಕು. ಇನಿಷಿಯಲ್ ಎಡ್ ಮತ್ತು ಫೈನಲ್ ಎರಡನ್ನೂ ಸೇರಿಸ್ಕೊಂಡು ಆಮೇಲೆ ಯಾವ್ದು ಫಸ್ಟ್ ಬಂದಿದೆ ಅದಕ್ಕೆ ಡೈರೆಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಡೈರೆಕ್ಟ್ ಮಾಡಾದ್ಮೇಲೆ ಅವೆರಡರ ಪ್ರತಿಯೊಂದಕ್ಕೂ ಇರುವಂಥ ಡಿಸ್ಟೆನ್ಸ್ನ ಮೈನಸ್ ಮಾಡ್ತಾ ಡಿಸ್ಟೆನ್ಸ್ನ ಫೈಂಡ್ ಮಾಡಬೇಕು. ಸೊ ಟೋಟಲ್ ಮಾಡಬೇಕು. 640 ಇದಕ್ಕೆ ಬಂದಿರುವಂಥ ಆನ್ಸರ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.